ವೀಕ್ಷಕರೇ, ಮನೆ ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾಡಿನ ಸಮಸ್ತ ವೀಕ್ಷಕರಿಗೆ ಪ್ರಗತಿ ಟಿವಿ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಚೈತ್ರ. ನಾವಿವತ್ತಿದ್ದೀವಿ ಲತಾ ಮಹೇಶ್ ಮನೆಯಲ್ಲಿ. ಅವ್ರ ಮನೆಯಲ್ಲಿ ಯಾವ ರೀತಿ ಲಕ್ಷ್ಮಿ ಕೂರಿಸಿದ್ದಾರೆ, ಯಾವ್ಯಾವ ಥೀಮ್ನಲ್ಲಿ ಲಕ್ಷ್ಮಿನ ಅಲಂಕಾರ ಮಾಡಿದ್ದಾರೆ ಅವರನ್ನೇ ಕೇಳೋಣ ಬನ್ನಿ. ಓಕೆ ವೀಕ್ಷಕರೇ, ಲತಾ ಮಹೇಶ್ ಮನೆಯಲ್ಲಿ ತುಂಬ ಚೆನ್ನಾಗಿ ಲಕ್ಷ್ಮಿನ ಕೂರಿಸಿದ್ದಾರೆ. ಅವರನ್ನೇ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಚಾನಲಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಮತ್ತು ನಮ್ಮ ಫ್ರೆಂಡ್ಸ್ಗಳಿಗಾಗಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಲಕ್ಷ್ಮಿನ ಕೂರಿಸಿದ್ದೀರಾ, ಯಾವ ಥೀಮ್ ಮೇಲೆ ಕೂರಿಸಿದ್ದೀರಾ? ಈ ವರ್ಷಕ್ಕೂ ಹೋದ ವರ್ಷಕ್ಕೂ ಏನು ಡಿಫ್ರೆನ್ಸ್ ಇದೆ? ಇದು ಎಷ್ಟು ದಿವಸ ತಗೊಂಡ್ರಿ ಮಾಡೋದಕ್ಕೆ? ಅಂದರೆ ಪ್ರತಿ ವರ್ಷವೂ ಸಹ ನಾನು ಬೇರೆ ಬೇರೆ ಥೀಮಲ್ಲೇ ಮಾಡ್ತಾ ಹೋಗ್ತೀನಿ. ಈ ಸರಿ ಮಾಡಿರೋದು ಕಮಲದ ಒಳಗಡೆ ಲಕ್ಷ್ಮಿ ಇರಲಿ ಅಂತ ಹೇಳಿ. ಹೋದ ವರ್ಷ ಗೋಲ್ಡನ್ ಟೆಂಪಲ್ ಅಂದರೆ ವೆಲ್ಲೂರಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ಥೀಮ್ನ ಮಾಡಿದ್ದೆ. ಆದರೂ ಹೋದ ವರ್ಷ ಹಿಂಗೆ ಕಳಸದಲ್ಲಿ ಕೂರಿಸಿದ್ದೆ. ಇನ್ನೊಂದು ವರ್ಷ ಬಂದು ಇದರಲ್ಲಿ ಯಾವುದು ಶಂಕು ಒಳಗಡೆ ಲಕ್ಷ್ಮಿನ ಕೂರಿಸಿದ್ದೆ. ಅದರಲ್ಲಿ ಅಂದರೆ ಮನೇಲೇ ರಾಗಿ ಎಲ್ಲ ಬೆಳೆಸಿ ರಾಗಿ ಗುಡ್ಡದ ಮೇಲೆ ಶಂಕು ಇದ್ದು ಅದರೊಳಗೆ ಲಕ್ಷ್ಮಿ ಸ್ಥಾಪನೆ ಮಾಡಿದ್ದು. ಹಾಂ, ಈಗ ಕಮಲದಲ್ಲಿ ಕೂರಿಸಿರೋದು. ಇದು ಮೋಸ್ಟ್ಲಿ ನಂದು ಪ್ರತಿ ವರ್ಷ ಥೀಮ್ ನಾನು ಏನು ಅಂತ ಸೆಲೆಕ್ಟ್ ಮಾಡೋದು ಒಂದು 3 ತಿಂಗಳ ಹಿಂದೆನೇ ಆಗಿರುತ್ತೆ. ಅಂದರೆ ಈ ವರ್ಷದಲ್ಲೇ 3 ತಿಂಗಳ ಹಿಂದೆನೇ ಸೆಲೆಕ್ಟ್ ಮಾಡಿರ್ತೀನಿ ನೆಕ್ಸ್ಟ್ ವರ್ಷದ ವರಮಹಾಲಕ್ಷ್ಮಿ ಯಾವ ಥರ ಮಾಡಬೇಕು ಅಂತ ಹೇಳಿ. ಹಾಗೆ 6 ತಿಂಗಳ ಮುಂಚೆನೇ ಇದ್ರದ್ದು ಕೆಲಸ ಸ್ಟಾರ್ಟ್ ಆಗಿರುತ್ತೆ. ಏನೋ ಇದು ಈ ಲಕ್ಷ್ಮಿ ಕೆಲಸ ಮಾಡಬೇಕು ಅಂದರೆ ಬಹಳ ಖುಷಿಯಾಗುತ್ತೆ. ಇನ್ನೊಂದು ಏನಪ್ಪ ಅಂತ ಅಂದರೆ ನಮ್ಮ ದೇಶದಲ್ಲಿ ನಾವು ಹುಟ್ಟಿರೋದು ನಮಗೆ ತುಂಬಾ ಹೆಮ್ಮೆ ಅಂತ ವಿಚಾರ. ಏಕೆಂದರೆ ಎಲ್ಲ ಹಬ್ಬಕ್ಕೂ ಸಹ ತುಂಬ ಚೆನ್ನಾಗಿ ನಾವು ಹೇಗೆ ರೆಡಿ ಆಗ್ತೀವಿ, ನಮ್ಮ ಮನೇಲಿರುವಂತಹ ದೇವ್ರನ್ನೂ ಸಹ ಹಾಗೆ ರೆಡಿ ಮಾಡ್ತೀವಿ. ಅದೇ ಬೇರೆ ದೇಶದಲ್ಲೆಲ್ಲ ಆ ಥರದ್ದೆಲ್ಲ ಇರೋದಿಲ್ಲ. ನಮ್ಮ ಭಾರತದ ಮಣ್ಣಲ್ಲಿ ನಾವು ಹುಟ್ಟಿರೋದಕ್ಕೆ ನಿಜವಾಗ್ಲೂ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಓಕೆ, ಹಾಗಾದರೆ ಇದು ಲಕ್ಷ್ಮಿನ ಇದೆಲ್ಲ ಕೂರ್ಸೋದಕ್ಕೆ ರೆಡಿ ಮಾಡಿದ್ದೀರಲ್ಲ, ಐಟಮ್ಸ್ ಎಲ್ಲ ನೀವೇನ ರೆಡಿ ಮಾಡಿ? ಆಲ್ಮೋಸ್ಟ್ ಎಲ್ಲ ನಾನೇ ಕೈಯಲ್ಲೇ ಮಾಡಿರೋ ಅಂಥದ್ದು. ಕೆಲವೊಂದು ಆಗದೆ ಇರೋವಂಥದ್ದನ್ನು ನಾನು ಬೇರೆಯವ್ರಿಗೆ ಕೊಟ್ಟು ಮಾಡಿಸಿರ್ತೀನಿ. ಬಟ್ ಆಲ್ಮೋಸ್ಟ್ ಮುಕ್ಕಾಲು ಕೆಲಸ ನನ್ನದೇ ಇರುತ್ತೆ. ಹಾಗೆ ಹೀಗೇ ಬರಬೇಕು ಪ್ಲ್ಯಾನ್ ಅಂತ ಹೇಳಿ ಪೇಪರಲ್ಲಿ ಸಹ ಅವ್ರಿಗೆ ಸ್ಕೆಚ್ ಹಾಕ್ಕೊಡ್ತೀನಿ. ಅವ್ರು ಮಾಡೋ ಅಂಥ ಕೆಲಸ ಆಗಿದ್ದರೆ. ಇಲ್ಲ ನಾನೇ ಮಾಡೋ ಹಾಗಿದ್ದರೆ ನಾನೇ ಮಾಡ್ತೀನಿ. ಬೇರೆಯವ್ರ ಕೈಯಲ್ಲಿ ನಾನೇನಾದರೂ ಕೆಲಸ ಮಾಡಿಸ್ಬೇಕು ಅಂದರೆ ಪೇಪರಲ್ಲಿ ನೀಟಾಗಿ ಸ್ಕೆಚ್ ಹಾಕಿ ನಾನೇ ಕೊಡ್ತೀನಿ. ಅವ್ರು ಅದೇ ಥರನೇ ಮಾಡಿಕೊಡ್ತಾರೆ. ಇನ್ನೊಂದು ಖುಷಿ ಏನಪ್ಪ ಅಂತ ಅಂದರೆ ನನಗೆ ಪ್ರತಿಯೊಬ್ಬರು ಈ ಒಂದು ಕೆಲಸದಲ್ಲಿ ಯಾರ್ಯಾರು ಕೈ ಜೋಡಿಸಿದಾರೋ ಅವ್ರಿಗೆಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ. ಮಗಳಿರಬೇಕಿತ್ತು, ಅವಳು ಲೇಟಾಗಿ ಬರ್ತಾ ಇದ್ದಾಳೆ, ಕಾಲೇಜಿಂದ ಮೈಸೂರಿಂದ ಬರ್ತಿದ್ದಾಳೆ. ಸೊ ಹಾಗಾಗಿ ಎಲ್ಲರಿಗೂ ಸಹ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ವೀಕ್ಷಕರೇ, ನಾವಿವಾಗಿದ್ದೀವಿ ಶಕುಂತಲಾ ಮನೆಯಲ್ಲಿ. ಅವ್ರ ಮನೇಲಿ ಯಾವ ರೀತಿಯಾಗಿ ವರಮಹಾಲಕ್ಷ್ಮಿನ ಕೂರಿಸಿದ್ದಾರೆ ನೋಡೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ. ಓಕೆ, ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಕೂರಿಸ್ತಾರೆ? ಹೌದು, ಪ್ರತಿ ವರ್ಷವೂ ಕೂರಿಸ್ತಾರೆ. ಈ ವರ್ಷ ಯಾವ ಥೀಮಲ್ಲಿದೆ? ಅಂದರೆ ಯಾವ ಥೀಮಲ್ಲಿ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ಹಿಂಗೆ ಡೆಕೋರೇಷನ್ ಎಲ್ಲನಾ? ಪ್ರತಿ ವರ್ಷವೂ ಹೀಗೆ ಮಾಡ್ತೀವಿ. ಹೀಗೆ ಮಾಡ್ತೀವಿ? ಪ್ರತಿ ವರ್ಷವೂ ಮಾಡ್ತಾ ಇದ್ದೀರಾ ನೀವು? ಸುಮಾರು ಒಂದು 25 ವರ್ಷದಿಂದ. 25 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ, ತುಂಬ ಖುಷಿ ಆಗುತ್ತೆ. ಹೌದು, ಲಕ್ಷ್ಮಿನೇ ಬಂದಂಗೆ ಇರುತ್ತೆ. ಹೌದು. ಪ್ರಿಪ್ರೇಷನ್ ಎಷ್ಟು ದಿವಸದಿಂದ ಮಾಡ್ಕೊತೀರಿ ಇದು ಮಾಡಿ? ಒಂದು 3 days ಬಿಫೋರ್. ಮನೆಯಲ್ಲೆಲ್ಲ ಸಪೋರ್ಟಿಗೆ ಇರ್ತಾರೆ, ಮಾಡ್ತಾರೆ. ಮಾರ್ಕೆಟಿಂಗ್ ಎಲ್ಲ ಮಾಡ್ತಾರೆ. ಓಕೆ, ನಿಮ್ಮ ಹೆಸರು? ದಿವ್ಯಾ ಅಂತಲ್ಲ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಈ ವರ್ಷ ಬಂದಿದ್ದೀನಿ ನಾನು. ಇದು ಫಸ್ಟ್ 6 months ಆಗೈತೆ. ಇದು ಫಸ್ಟ್ನೇ ಹಬ್ಬ ಇಲ್ಲಿ ನನಗೆ. ಚೆನ್ನಾಗಿ ಅನಿಸ್ತಿದೆ. ಹೌದು, ಮೊನ್ನೆಯಿಂದನೂ ಮಾಡಿದೆ. ತುಂಬ ಕೆಲಸ ಫುಲ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ತುಂಬ ಖುಷಿ ಆಯ್ತಾ? ಓಕೆ, ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅತ್ತೆಗೆಲ್ಲ? ಅತ್ತೆಗೆಲ್ಲ ಕೂರ್ಸೋದಕ್ಕೆ, ಆಮೇಲೆ ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದೀನಿ.
ಓಕೆ ವೀಕ್ಷಕರೇ, ನಾವಿವತ್ತಿದ್ದೀವಿ ಮೀನಾ ಪರಮೇಶ್ವರ್ ಮನೆಯಲ್ಲಿ. ಅವ್ರ ಮನೇಲಿ ಯಾವ ರೀತಿ ಲಕ್ಷ್ಮಿ ಕೂರಿಸಿದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅವರು ಎಷ್ಟು ವರ್ಷದಿಂದ ಕೂರಿಸಿದ್ದಾರೆ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಹ್ಯಾಪಿ ವರಮಹಾಲಕ್ಷ್ಮಿ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಶುಭಾಶಯಗಳು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 40 ವರ್ಷದಿಂದ ಮಾಡ್ತಾಯಿದ್ವಿ. ನಾವು ಮದುವೆ ಆಗಿ ಬಂದಾಗಿಂದನೂ ಮಾಡ್ತಾಯಿದ್ವಿ. ಎಷ್ಟು ದಿವಸ ತಗೊಂಡ್ರಿ ಮಾಡೋದಕ್ಕೆಲ್ಲ? ಮುಂಚೆ ಎಲ್ಲ 1 ತಿಂಗಳು 2 ತಿಂಗಳಿಂದ ಶುರು ಮಾಡ್ತಾಯಿದ್ವಿ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, 2 ಡೇಸ್ ಅಷ್ಟೇ. 2 ಡೇಸಲ್ಲಿ ಮಾಡಿದ್ರಾ? ಮನೇಲೆಲ್ಲ 2 ಡೇಸ್, ನಿನ್ನೆಯಿಂದ ಇವತ್ತು ಅಷ್ಟೇ. ಹೌದಾ? ಮನೇಲೆಲ್ಲ ಹೆಲ್ಪ್ ಮಾಡಿ? ಹಾಂ, ಎಲ್ಲರೂ ಹೆಲ್ಪ್ ಮಾಡ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಸೀಮಾ ಅಂತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಎವ್ರಿ ಇಯರ್ ಒಂದು ಥೀಮ್ ಅಂತ ಇಟ್ಕೊಂಡು ಥೀಮ್ ಪ್ರಕಾರ ಮಾಡ್ತೀವಿ. ಈ ವರ್ಷ ನೀವು ನೋಡಿದರೆ ನಾವು ಕಲಂಕಾರಿ ಥೀಮ್ ಮಾಡಿದ್ದೀವಿ. ಪ್ರತಿ ವರ್ಷ ಒಂದೊಂದು ಕಲರ್ ಕಾಂಬಿನೇಷನ್ ಇಟ್ಕೊಂಡು ಒಂದೊಂದು ಥೀಮ್ ಇಟ್ಕೊಂಡು ಅದ್ರ ಪ್ರಕಾರ ಹೊರಗಡೆಯಿಂದನೂ ರಂಗೋಲಿ ಒಂದು ಕಲರು, ಆ್ಯಂಡ್ ದೆನ್ ಹಿಂಗೆ ಇಲ್ಲೇ ಗ್ರೀನ್ ಕಲರ್ ಸ್ಯಾರಿ, ಆ್ಯಂಡ್ ದೆನ್ ಅದಕ್ಕೆ ಹೆಸರು ಕಾಳು ಹಾಕಿ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ. ತುಂಬ ಖುಷಿ ಆಯ್ತಾ ಮಾಡಿರೋದೆಲ್ಲನ? ಹೌದೌದು, ತುಂಬ ಖುಷಿ ಇದೆ. ಓಕೆ, ಇನ್ನೊಬ್ರದ್ದು ನಿಮ್ಮ ಹೆಸರು? ನಿರೀಕ್ಷಾ ಅಂತ. ಓಕೆ, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು ಮದುವೆಯಾಗಿ ಬಂದಮೇಲಿಂದ ಈ ಥರ ಗ್ರ್ಯಾಂಡಾಗಿ ಮಾಡ್ತಿರೋದು. ಮುಂಚೆ ಸಿಂಪಲಾಗಿ ಮಾಡ್ತಿದ್ದೆ, ಇವಾಗ ಅಮ್ಮನ ಜೊತೆ ಸೇರಿಕೊಂಡು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀರಾ? ತುಂಬ ಖುಷಿ ಆಗುತ್ತೆ? ಹಾಂ, ಖುಷಿ ಆಗುತ್ತೆ. ಓಕೆ ವೀಕ್ಷಕರೇ, ನಾವಿವಾಗಿದ್ದೀವಿ ಸರಸ್ವತಿ ಅವ್ರ ಮನೆಯಲ್ಲಿ. ಅವ್ರ ಮನೆಯಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಕೂರಿಸಿದ್ದಾರೆ, ಲಕ್ಷ್ಮಿ ಅಲಂಕಾರ ಯಾವ ರೀತಿ ಮಾಡಿದ್ದಾರೆ, ಅವರನ್ನೇ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ನಮ್ಮ ತಲಾಂತರದಿಂದ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆಯವರು, ಅವ್ರ ಅತ್ತೆಯವ್ರ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷವೂ ಇನ್ನು ಖುಷಿಯಾಗಿ ಇಂಪ್ರೂವ್ ಮಾಡಿಕೊಂಡು ಖುಷಿಯಾಗಿ ಮಾಡ್ತಾಯಿದ್ದೀವಿ. ಹೋದ ಸತಿ ಒಂಥರ, ಈ ಸತಿ ಇನ್ನೊಂದು ಥರ. ಲಕ್ಷ್ಮೀ ಅಮ್ಮಂಗೆ ಎಷ್ಟು ಮಾಡಿದ್ರೂ ಸಾಲಲ್ಲ, ಮಾಡ್ತಾ ಇರ್ತೀವಿ ಖುಷಿಯಾಗಿ. ಮಾಡ್ತಾರೆ ನಿಮಗೆ? ಸರ್ ಮಾಡ್ತಾರಾ? ಇಲ್ಲ, ಸರ್ವ್ ಮಾಡ್ತಾರೆ, ಹೆಲ್ಪರ್ಸು ಇದ್ದಾರೆ, ನಾವು ಮಾಡ್ತೀವಿ. ಖುಷಿ ಅಲ್ವಾ, ಎಷ್ಟು ಮಾಡಿದ್ರೂ ಏನೂ ಅನಿಸಲ್ಲ. ಕೈಯಲ್ಲಿ ಆಗದಿದ್ರೂ ಮಾಡಬೇಕು ತಾಯಿಗೆ ಅಂತ ಅನಿಸುತ್ತೆ. ಹಾಗಾಗಿ ಖುಷಿಯಾಗಿ ಅಮ್ಮನವ್ರನ್ನ ಕೂರಿಸಿ ಮಾಡ್ತೀವಿ. ಮತ್ತು ಇದನ್ನೆಲ್ಲ ಅಕ್ಷಣ ಕುಂಕುಮ ಕರಿತೀವಿ. ಹಾಗಾಗಿ ಖುಷಿಯಾಗಿ ಹಬ್ಬನ ಆಚರಣೆ ಮಾಡ್ತೀವಿ. ಪ್ರಿಪ್ರೇಷನ್ ಹೆಂಗಿತ್ತು? ಚೆನ್ನಾಗಿತ್ತು. ಎಷ್ಟು ದಿನದಿಂದ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ? ಒಂದು 4 ಡೇಸ್ 5 ಡೇಸಿಂದ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಾಯಿದ್ವಿ. ತುಂಬ ಖುಷಿಯಾಗುತ್ತೆ. ಎಷ್ಟು ಮಾಡಿದ್ರೂ ಅಮ್ಮಂಗೆ ಸಾಲಲ್ಲ ಅನಿಸುತ್ತೆ. ಇನ್ನೂ ಮಾಡ್ಬೋದಿತ್ತೇನೋ ಅಂತ ಅನಿಸುತ್ತೆ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಶೆಟ್ಟಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ, ತುಮಕೂರಿನ ಜನತೆಗೆ ಮತ್ತು ರಾಜ್ಯದ ಜನತೆಗೆ, ದೇಶದ ಜನತೆಗೆ, ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿಯು ಆಯುಷು, ಆರೋಗ್ಯ, ನೆಮ್ಮದಿ, ತಾಳ್ಮೆ, ಶಾಂತಿ ಪ್ರತಿಯೊಂದನ್ನು ಕೊಟ್ಟು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಆ ಮಹಾಲಕ್ಷ್ಮಿನ ಕೇಳ್ಕೊತೀವಿ. ಇವತ್ತು ವರಮಹಾಲಕ್ಷ್ಮಿ ಪ್ರತಿಯೊಬ್ಬರಿಗೂ ಸಂಭ್ರಮ ಇದೆ ನಾಡಿನ ಜನತೆಗೆ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಪುರೋಹಿತರು ಬರ್ತಾರೆ, ಚಂದ್ರಶೇಖರ್ ಅಂತ ಪುರೋಹಿತರು. ಅವರು ಬಂದು ಬೆಳಗ್ಗೆ 5:30-6 ಗಂಟೆಗೆ ಬಂದು ಸುಮಾರು 9 ಗಂಟೆ ತನಕ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಮುಗಿಸಿ ಹೋಗ್ತಾರೆ. ಆಮೇಲೆ ನಾವು ಪ್ರತಿ ದಿವಸ ಬೆಳಗ್ಗೆ ವಾಕಿಂಗು ಹೋಗಿ ಬರ್ತೀನಿ. ನಿಮ್ಮ ಪ್ರಜಾಪ್ರಗತಿ TV ಸಂಪಾದಕರು ನಾಗಣ್ಣವರು ನಾವು ಎಲ್ಲ ಜೊತೆಗೆ ಒಂದು ರೌಂಡ್ ವಾಕ್ ಮಾಡಿಬಿಟ್ಟು ಹಾಗೆ ಬರ್ತೀವಿ. ಪ್ರತಿ ದಿವಸನೂ ಸಿಗ್ತಿರ್ತಾರೆ ನಾಗಣ್ಣವರು. ಎಲ್ಲ ಸುಮಾರು ಜನ ಅಲ್ಲೆಲ್ಲ ಫ್ರೆಂಡ್ಸು ಸೇರ್ತೀವಿ. ಸಿಗ್ದವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳು ಹೇಳ್ತೀವಿ. ಆಮೇಲೆ ನಮ್ಮ ಸ್ನೇಹಿತರು ಪ್ರತಿ ದಿವಸ ಇವರು ಬನ್ನಿ ಈ ಕಡೆ, ನಟೇಶ್ ಅಂದ್ಬಿಟ್ಟು SLN ರೈಸ್ ಮಿಲ್ನವರು ನಮ್ಮ ಸ್ನೇಹಿತರು. ಸ್ನೇಹಿತರು ನಟೇಶ್ ಅಂದ್ಬಿಟ್ಟು, ಆಮೇಲೆ ಇವರು ರಾಮಮೂರ್ತಿ ಅಂತ, ಗುಲಾಬಿ ರಾಮಣ್ಣ ಅಂದ್ಬಿಟ್ಟು, ಜಗದೀಶ್ ಅಂತ,
ದಾವಸ್ಪೇಟೆ ಅವರು ಇರೋ ತುಮಕೂರಿಗೆ ಬಂದಿರೋದು. ಸರಿ, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ತುಂಬ ವಂದನೆ ಸರ್. ಥ್ಯಾಂಕ್ ಯು. ಸೇಮ್ ಟು ಥ್ಯಾಂಕ್ ಯು. ನಮ್ಮ ಒಂದು ಅಲ್ಲ ಮೇಡಮ್, ಪ್ರಗತಿಯವರು ನೀವು ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಒಂದು ವಿಚಾರ, ಆಚಾರ, ಹಬ್ಬ, ಹುಣ್ಣಿಮೆ ಏನು ಮಾಡ್ತಾ ಇದ್ದೀವಿ ಅದನ್ನು ನಿಮ್ಮ ಇದರಲ್ಲಿ ತೋರಿಸೋ ಒಂದು ಒಳ್ಳೆ ಸ್ಫೂರ್ತಿ ಕೊಡ್ತಾ ಇದ್ದೀರಾ. ಖಂಡಿತ ಒಳ್ಳೆಯದಾಗಲಿ. ನೀವು ನಮ್ಮ ಸಂಸ್ಕಾರ ಉಳಿಸೋಕ್ಕೆ ನೀವು ಒಂದು ಒಳ್ಳೆಯ ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಿದ್ದೀರಾ. ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ಕೇಳ್ಬೋದು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತು ನಮ್ಮ ತುಮಕೂರಿನ ಜನತೆಗೂ ಕರ್ನಾಟಕಕ್ಕೂ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತೇವೆ. ಓಕೆ ವೀಕ್ಷಕರೇ, ನಾವು ಇವತ್ತಿದ್ದೀವಿ ಇವಾಗ ಓಕೆ ವೀಣವ್ರ ಮನೇಲಿ. ಅವ್ರ ಮನೇಲಿ ಯಾವ ರೀತಿಯಾಗಿ ಲಕ್ಷ್ಮಿ ಕೂರಿಸಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ. ನಮಸ್ತೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 30 ವರ್ಷದಿಂದ ಅಷ್ಟೇ. ಮನೆ ಮುಂಚೆ ಏನು ಇರಲಿಲ್ಲ ಅತ್ತೆ ಕಾಲದಲ್ಲಿ. ಈಗ 30 ವರ್ಷದಿಂದ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಮನೆ ಕಟ್ಟದ್ವಲ್ಲ ಅವಾಗಿಂದ ಇದು 30ನೇ ವರ್ಷ ಇದು. 30ನೇ ವರ್ಷ ಮಾಡ್ತಾ ಇದ್ದೀರಾ. ಅವಾಗ ಇವಾಗ ಏನು ಡಿಫ್ರೆನ್ಸ್ ಕಾಣಿಸ್ತೀರಾ? ಅದೇ ಇಂಪ್ರೂವ್. ವ್ಯಾಪಾರ ಅಂದರೆ ಇದ್ದೇ ಇರುತ್ತಲ್ವ, ಅಪ್ಸ್ ಆ್ಯಂಡ್ ಡೌನ್ಸು ಆಗ್ತಾ ಇರುತ್ತೆ. ಒಂದೊಂದು ಟೈಮ್ ಎಲ್ಲ ಥರ ವೆರೈಟೀಸ್, ಕಷ್ಟ ಜೀವನ ಅಂದರೆ ಕಷ್ಟ ಸುಖ ಎರಡೂ ಇರುತ್ತಲ್ವ, ಹಾಗೆ ಎರಡನ್ನೂ. ಯಾವ ಥೀಮಲ್ಲಿ ಕೂರಿಸಿದ್ದೀರಾ? ಥೀಮ್ ಅಂತ ಏನಿಲ್ಲ, ಲಕ್ಷ್ಮೀ ನಮ್ಮ ಮಾಮೂಲಿ ಹಿಂಗೆ ಅಂತ ಅಂದ್ಕೊಂಡು ಕೂರಿಸಲ್ಲ, ಸುಮ್ಮನೆ ಮಾಮೂಲಿ ಹಾಗೆ ಕೂರಿಸೋದು ಅಷ್ಟೇ. ಅಷ್ಟೇ ಆ ಟೈಮ್ಗೆ ಏನು ಅನ್ಸುತ್ತೋ ಹಾಗೆ ಕೂರಿಸೋದು. ಓಕೆ, ನಿಮ್ಮ ಹೆಸರು? ನೇಸರ. ನೇಸರ. ಹ್ಯಾಪಿ ವರಮಹಾಲಕ್ಷ್ಮಿ. ಸೇಮ್ ಟು ಯು. ಥ್ಯಾಂಕ್ ಯು. ಸೇಮ್ ಟು ಯು. ಓಕೆ, ನಿಮ್ಮ ಹೆಸರು? ಪೋಷಿತ. ಓಕೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು. ಸೇಮ್ ಟು ಯು. ಓಕೆ, ನೀವು ಅಜ್ಜಿಗೆಲ್ಲ ಹೆಲ್ಪ್ ಮಾಡಿದ್ರಾ? ಹಾಂ, ಅಮ್ಮ, ಅಕ್ಕ, ನಾವು, ಅಜ್ಜಿ ಎಲ್ಲರೂ ಸೇರ್ಕೊಂಡು ಮಾಡಿದ್ದು. ತುಂಬ ಖುಷಿ ಆಗುತ್ತಾ? ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿನ ತುಂಬ ಜನದ ಮನೆಗೆ ಹೋಗಿದ್ವಿ. ಅಲ್ಲೂ ಕೂಡ ವೆರೈಟಿಯಾಗಿ ಒಂದೊಂದು ಥೀಮಲ್ಲಿ ಕೂಡ ಕೂರಿಸಿದ್ದೀವಿ ಅಂತ ಹೇಳಿದ್ರು. ತುಂಬ ಚೆನ್ನಾಗೆಲ್ಲ ಅಲಂಕಾರ ಮಾಡಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ನಾನು ಚೈತ್ರ.